ಭಯ ಬಿದ್ದಿದ್ದಾರ? ಕೆ ಮಂಜು ಏನ್ ಹೇಳಿದ್ರು ಗೊತ್ತಾ? ಯಾಕೆ ದರ್ಶನ್ ಬಗ್ಗೆ ಹೇಳ್ತೀನಿ? ಇವನು ತುಂಬಾ ಓವರ್ ಮಾಡ್ತಾ ಕ್ಲೋಸ್ ಇರೋರು ಸಿಕ್ಕರು ಸಹ ದರ್ಶನ್ ಮಾತಾಡ್ತಾ ಇಲ್ಲ. ನೊಂದು ಸಾಕ ಬೆಂದೋಗ್ಬಿಟ್ರೆ ಅವ್ರ ಜೀವನ ಮಾಡ್ಕೊಂಡಿದ್ರೆ ಸಾಕು ಅನ್ಸ್ಬಿಡುತ್ತೆ. ನೊಂದ ಜೀವಕ್ಕೆ ಮತ್ತೆ ಮತ್ತೆ ಚುಚ್ಚಬೇಡಿ. ಆಯ್ತಲ್ವಾ, ಕಾನೂನು ಪ್ರಕಾರ ರಮ್ಯಾ ಮೇಡಮ್ ಕಂಪ್ಲೇಂಟ್ ಕೊಟ್ಟವ್ರೆ, ಸೂಕ್ತವಾಗಿ ಕ್ರಮ ತಗೊಳ್ಳಿ, ಶಿಕ್ಷೆ ಮಾಡಿ. ದರ್ಶನ್ ಹುಡುಗರ ವಿರುದ್ಧ ರಮ್ಯಾ ನೀಗಿ ಕೆಂಡವಾಗಿದ್ದಾರೆ. ಅಸಹ್ಯ, ಅಶ್ಲೀಲ, ಅಸಭ್ಯ ಸಂದೇಶ ಕಳಿಸಿದವರ ವಿರುದ್ಧ ದೂರನ್ನ ಕೂಡ ದಾಖಲು ಮಾಡಿದ್ದ ಆಯ್ತು. ಮತ್ತೊಂದ್ ಕಡೆ ಪ್ರಥಮ್ ತಮ್ಮ ರೋಷಾವೇಶದ ಪ್ರದರ್ಶನ ಕೂಡ ಮಾಡ್ತಿದ್ದಾರೆ. ಸತ್ಯಾಗ್ರಹ ಕೈಬಿಟ್ಟು ಆಗಿದ್ದೆಲ್ಲ ಆಯ್ತು, ಮುಂದಕ್ಕೆ ಹೋಗೋಣ ಅಂತ ಪ್ರಥಮ್ ಹೇಳಿದ್ದಾರಾದ್ರೂ ಸಹ ಮುಂದೆ ನನ್ನ ತಂಟೆಗೆ ಬರಬೇಡಿ ಅಂತ ಒಂದು ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ಇನ್ನೊಂದ್ ಕಡೆ ವಕೀಲ್ ಸಾಬ್ ಜಗದೀಶ್ ಎಚ್ಚರ ಆದಾಗೆಲ್ಲ ಗುಡುಕ್ತಾನೆ ಇರ್ತಾರೆ. ಆ ಕಡೆ ಪ್ರಥಮ್, ಈ ಕಡೆ ದರ್ಶನ್ ಇಬ್ಬರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾನೆ ಇರ್ತಾರೆ. ಇದೆಲ್ಲದರ ನಡುವೆ ಚಿತ್ರರಂಗ ಕೂಡ ಗೊಂದಲಕ್ಕೀಡಾಗಿದೆ. ದರ್ಶನ್ ರಮ್ಯಾ ವಿಚಾರದಲ್ಲಿ ಇಬ್ಬಾಗವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಲವರು ದರ್ಶನ್ ಮತ್ತೆ ಅವರ ಅಭಿಮಾನಿಗಳ ಪರ ವಕಾಲತನ್ನ ವಹಿಸುತ್ತಿದ್ರೆ, ಇನ್ನು ಕೆಲವರು ರಮ್ಯಾಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕಿ ಈ ತರ ನಮ್ಮ ಬಾಸು ಡೀಪ್ ಯಾಕೆ ಅವ್ರಿಗೆ ಆಪೋಸಿಟ್ ಇರೋರೇ ಮಾಡ್ತಿರ್ಬೋದು. ಇದನ್ನ ಸಂದರ್ಭ, ಸನ್ನಿವೇಶ, ವಾತಾವರಣ ಹೀಗಿರುವಾಗ ಇದೀಗ ಕೆ ಮಂಜು ಅವರು ರಂಗ ಪ್ರವೇಶ ಮಾಡಿದ್ದಾರೆ. ದರ್ಶನ್ ಮತ್ತೆ ರಮ್ಯಾ ಪ್ರಕರಣದ ಕುರಿತು ಮಾತನಾಡಿದ್ದಾರೆ. ಹೌದು, ಕೆ ಮಂಜು ಕನ್ನಡದ ಗಂಡುಗಲಿ ನಿರ್ಮಾಪಕ ಅಂತಲೇ ಹೆಸರಾದಂಥವರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಸೇರಿದಂತೆ ಸುದೀಪ್ ಯಶ್ ತನಕ ಕನ್ನಡದ ಬಹುತೇಕ ಸ್ಟಾರ್ ಹೀರೋಗಳ ಚಿತ್ರಗಳನ್ನ ನಿರ್ಮಾಣ ಮಾಡಿದಂತಹ ಹೆಗ್ಗಳಿಕೆ ಇವರದ್ದು. ಇಂಥ ಕೆ ಮಂಜು ಸದ್ಯಕ್ಕೆ ದರ್ಶನ್ ಮತ್ತೆ ರಮ್ಯಾ ವಿಚಾರದಲ್ಲಿ ಕೆಲ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ದರ್ಶನ್ ನೊಂದಿರುವಂತಹ ಜೀವ, ಮತ್ತಷ್ಟು ಅವರನ್ನ ನೋಯಿಸಬೇಡಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವಂತಹ ಕೆ ಮಂಜು, ಅಶ್ಲೀಲವಾದಂತಹ ಕಾಮೆಂಟ್ಗಳನ್ನ ಮಾಡಿ ಅಂತ ಯಾವ ಸ್ಟಾರ್ ಕೂಡ ತನ್ನ ಅಭಿಮಾನಿಗಳಿಗೆ ಹೇಳೋದಿಲ್ಲ. ಇದು ಅಭಿಮಾನದ ಹೆಸರಲ್ಲಿ ಕೆಲವು ಥರ್ಡ್ ಕ್ಲಾಸ್ ಜನ ಮಾಡ್ತಿರುವಂತಹ ಕೆಲಸ. ಬೇಕಂತಲೇ ಅವರವರ ನಡುವೆ ತಂದಿಟ್ಟು ತಮಾಷೆಯನ್ನ ನೋಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮವರು ಕೂಡ ಸಾಮಾನ್ಯರೇನಲ್ಲ ಬಿಡಿ, ಕೆಲವರು ಬಿಟ್ಟು ಬಿಲ್ಡಪ್ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಮುಂದುವರೆದು ರಮ್ಯಾ ಅವರಿಗೆ ಆ ರೀತಿ ಮೆಸೇಜ್ ಕಳಿಸಿದ್ದು ತಪ್ಪೆ. ಅವರು ಕಾನೂನು ಮೂಲಕ ಹೋರಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ದುರುಳರಿಗೆ ಶಿಕ್ಷೆ ಆಗಲಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಹೇಳಿದ ತಕ್ಷಣ ಸಿಕ್ಬಿಡುತ್ತಾ? ಹೇಳ್ದಿದ್ರೆ ಸಿಗಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಬೆಳಕಿಗೆ ಬಂದಾಗಲೇ ಹಲವಾರು ಜನ ಅವರವರ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಾರೆ. ಪಾಸಿಟಿವ್, ನೆಗೆಟಿವ್ ಏನೇ ಇರಲಿ ಮಾತನಾಡಿದ್ದಾರೆ. ಈಗ ಮತ್ತೆ ಮಾತನಾಡುವಂತಹ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆಯನ್ನ ಕೇಳಿರುವ ಮಂಜು, ಈ ಘಟನೆ ನಡೆದಿದ್ದನ್ನು ನೀವು ಸಹ ನೋಡಿದ್ದೀರಾ, ನಾವು ನೋಡಿದ್ದೀವಿ. ಪ್ರಕರಣ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಹೀಗಿರುವಾಗ ಪದೇ ಅದೇ ಮಾತುಗಳನ್ನು ಮಾತನಾಡುವಂತಹ ಅವಶ್ಯಕತೆ ಏನೂ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಕೂಡ ಹೇಳಿದ್ದಾರೆ. ದರ್ಶನ್ ಏನು ಬೇರೆಯವರ ಅಲ್ವಲ್ಲ, ನಮ್ಮವರೇ, ನಮ್ಮ ಕಲಾವಿದರೇ. ರಮ್ಯಾನು ಸಹ ಬೇರೆಯವರಲ್ಲ, ಅವರು ಸಹ ನಮ್ಮ ಕಲಾವಿದರೆ. ನಾವೆಲ್ಲ ಒಂದಾಗಿರೋಣ ಅಂದಿರುವ ಕೆ ಮಂಜು ಅವರು ಇವತ್ತು ದರ್ಶನ್ ತಾವಾಯ್ತು, ತನ್ನ ಸಿನಿಮಾದ ಚಿತ್ರೀಕರಣ ಆಯ್ತು, ದೇವಸ್ಥಾನ ಆಯ್ತು ಅಂದ್ಕೊಂಡು ಸುಮ್ಮನಿದ್ರೆ ತುಂಬಾ ಕ್ಲೋಸ್ ಆಗಿರುವವರು ಸಿಕ್ಕರೂ ಸಹ ಮಾತಾಡ್ತಾ ಇಲ್ಲ ದರ್ಶನ್. ಏನೋ ಆಗ್ಬಿಟ್ರೆ ಅಂತ ಭಯ ಆಗ್ತಿದೆ ಅವರಿಗೆ. ಈಗಾಗಲೇ ನೊಂದು ಹೋಗಿರುವಂತಹ ಜೀವ ಅದು. ನೊಂದು ಹೋದಂತಹ ಜೀವಕ್ಕೆ ಮತ್ತೆ ಚುಚ್ಚಬಾರದು ಅನ್ನೋದು ನನ್ನ ಅನಿಸಿಕೆ ಅಂತ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ.